ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಿದೆ. ಒಟ್ಟು 14 ಕ್ಷೇತ್ರಗಳ ಪೈಕಿ 4 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಳಿದ 10 ಸ್ಥಾನಗಳಲ್ಲಿ 9 ಸದಸ್ಯರು ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದರೆ 1 ಕ್ಷೇತ್ರ ಮಾತ್ರ ಜೆಡಿಎಸ್ ಪಕ್ಷದ ಸದಸ್ಯ ಶಿಡ್ಲಘಟ್ಟದ ಅಂಬರೀಶ್ ಗೆಲುವು ಸಾಧಿಸಿದ್ದಾರೆ. ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಬಾಗೇಪಲ್ಲಿ ರಮಣಮ್ಮ, ಹಾಲು ಉತ್ಪಾದಕರ ಸಹಕಾರ ಸಂಘದ ಕ್ಷೇತ್ರದಲ್ಲಿ ಬಾಗೇಪಲ್ಲಿ ಕ್ಷೇತ್ರದಿಂದ ಉತ್ತಿರೆಡ್ಡಿ, ಗುಡಿಬಂಡೆಯಿಂದ ಸುರೇಂದ್ರ ರೆಡ್ಡಿ, ಪಿಎಲ್ಡಿ ಬ್ಯಾಂಕ್ನಿಂದ ಶಿಡ್ಲಘಟ್ಟ ಕ್ಷೇತ್ರ ಮುರಳಿ ಅವಿರೋಧ ಆಯ್ಕೆಯಾಗಿದ್ದು, ಇಂದು ನಡೆದ ಚುನಾವಣೆಯಲ್ಲಿ ಎಚ್ ನಾಗರಾಜ್ 9 ಮತಗಳಲ್ಲಿ 7 ಮತ ಪಡೆದು ಮರು ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಕೆಬಿ ಪಿಳ್ಳಪ್ಪನವರ ಪುತ್ರ ಕೆಪಿ ಚನ್ನಬೈರೇಗೌಡರು 37 ಮತಗಳ ಪೈಕಿ 25 ಮತ ಪಡೆದು ಜಯಭೇರಿ ಬಾರಿಸಿದ್ದು, ಟಿಎಪಿಸಿಎಂಎಸ್ ಕ್ಷೇತ್ರದಿಂದ ಗುಡಿಬಂಡೆ ವೇಣುಗೋಪಾಲ್, ಗೌರಿಬಿದನೂರಿನಿಂದ ಪ್ರಕಾಶ್ 16 ಮತಗಳಲ್ಲಿ 8 ಮತ ಪಡೆದು ಲಾಟರಿಯಲ್ಲಿ ಗೆದ್ದಿದ್ದಾರೆ. ಚಿಂತಾಮಣಿ ಎಂಸಿಎಸ್ ಬಣದ ಅಭ್ಯರ್ಥಿ ನರಸಿಂಹಾರೆಡ್ಡಿ 40 ಮತಗಳಲ್ಲಿ 36 ಮತ ಪಡೆದು ಜಯಗಳಿಸಿದ್ದಾರೆ. ಉಳಿದಂತೆ ಮಧುಸೂದನ್ ರೆಡ್ಡಿ ಗೌರಿಬಿದನೂರು, ಮುರಳಿ ಮೇಲೂರು, ರಮಣಾರೆಡ್ಡಿ ಗೌರಿಬಿದನೂರು, ಬಾಗೇಪಲ್ಲಿ ವೆಂಕಟರಮಣಾರೆಡ್ಡಿ ಗೆಲುವು ಸಾಧಿಸಿದ್ದಾರೆ. ಗೆದ್ದ ಎಲ್ಲ ಅಭ್ಯರ್ಥಿಗಳನ್ನು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಹಾಗೂ ಪ್ರಮುಖ ಕಾಂಗ್ರೆಸ್ ಮುಖಂಡರು ಆಗಮಿಸಿ ಶುಭ ಕೋರಿದರು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದಲ್ಲಿ ಜಯ ಆಗಿರೋದು ನಮ್ಮ ಕಾಂಗ್ರೆಸ್ ಪಾರ್ಟಿಯ ಮೊದಲ ಜಯ. ಮುಂದೆ ಏನು ಚುನಾವಣೆ ಬರುತ್ತೋ ಅದಕ್ಕೂ ಇದು ವಿಜಯ ಆಗುತ್ತದೆ. ಮತ್ತು ಈ ಜಯವೆಲ್ಲನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಸುಧಾಕರ್ ಅವರು ಇರ್ಬೋದು, ನಮ್ಮ ಜಿಲ್ಲೆ ಎಲ್ಲ ಕಾಂಗ್ರೆಸ್ಸು ಶಾಸಕರು, ನಮ್ಮ ಕಾಂಗ್ರೆಸ್ ಮುಖಂಡರೇನಿದ್ದಾರೆ ಎಲ್ಲ ನಮ್ಮ ತಾಲೂಕು ಮುಖಂಡರೆಲ್ಲ ಇದು ನಾವು ಮೊದಲು ಏನೇನು ಇವತ್ತು ಜಿಲ್ಲಾ ಸಹಕಾರಿ ಯೂನಿಯನ್ನಲ್ಲಿ ಮೊದಲು ಬಿಲ್ಡಿಂಗ್ ಇರಲಿಲ್ಲ. ಮೊದಲು ಅಧ್ಯಕ್ಷನಾದಾಗ 14 ಬರೀ ಒಂದು ಚಿಕ್ಕ ರೂಮಲ್ಲಿದ್ದೀವಿ. ಮೊದಲನೇ ಸಲ ನಾನು ಅಧ್ಯಕ್ಷನಾದಾಗ ಸುಮಾರು 5 ಕುಂಟೆ ಜಾಗವನ್ನು ಸೈಟ್ ಮಾಡಿದ್ದೆ ಎಲ್ಲರ ನಮ್ಮ ಆಡಳಿತ ಮಂಡಳಿ ನಮ್ಮ ಮುಖಂಡರ ಸಹಕಾರದಿಂದ. ಮತ್ತು ಎರಡನೇ ಅವಧಿಗಾದಾಗ ಇವತ್ತು 1.5 ಕೋಟಿಯಷ್ಟು ಸಹಕಾರ ಭವನ ಕಟ್ಟಿದ್ದೀವಿ. ಅದಕ್ಕೆ ಎಲ್ಲರೂ ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ಆದ ರಾಜಣ್ಣನವರು ಮತ್ತು ನಮ್ಮ ಉಸ್ತುವಾರಿ ಮತ್ತು ಸುಧಾಕರ್ ಅವರು, ಮುಖ್ಯವಾಗಿ ನಮ್ಮ ಮಿಲ್ಕ್ ಯೂನಿಯನ್ನ ಎಲ್ಲ ನಮ್ಮ ಡೈರೆಕ್ಟ್ರುಗಳು ಮತ್ತು ನಂಜೇಗೌಡರು, ಮಂಜುನಾಥ್, ನಮ್ಮ ಬಾಗೇಪಲ್ಲಿ ನಮ್ಮ ಮಂಜುನಾಥ್ ರೆಡ್ಡಿ ಅವರು, ಇಲ್ಲಿ ಉಳ್ವಾಡ್ ಬಾಬು ಅವರು, ಇದು ಬಾಬು ನಮ್ಮ ವೆಂಕಟೇಶ್ ಅವರು, ಬರೀ ವೆಂಕಟೇಶ್ ಅವರು ಮತ್ತು ಶ್ರೀನಿವಾಸ್ ಅವರು, ನಮ್ಮ KMF ಡೈರೆಕ್ಟ್ರು ಎಲ್ಲರೂ ಅವರೂ ಸಹಕಾರ ಮಾಡಿ ಸುಮಾರು 15 ಲಕ್ಷ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಸಹಕಾರ ಸಂಘಗಳಿಂದನೂ ದೇಣಿಗೆ ಕೊಟ್ಟು ಅಲ್ಲೆಲ್ಲ ಸಹಕಾರದಿಂದ ಇವತ್ತು ಸಹಕಾರ ಭವನ ಕಟ್ಟಿದ್ದೀವಿ. ಏನು ಇವತ್ತು ನಮ್ಮ ಮೊದಲಿದ್ದ ಆಡಳಿತ ಮಂಡಳಿ ಗುರುತಿಸಿ ಏನು ಕಾಂಗ್ರೆಸ್ ಪಾರ್ಟಿ ಇವತ್ತು ಜನರಿಗೆ ಮಾಡಿದ ಗುರುತಿಸಿ ಒಳ್ಳೆ ಜಯ ತಂದು ಕೊಟ್ಟಿದೆ. ಅದಕ್ಕೆ ಧನ್ಯವಾದ ಹೇಳ್ತೀನಿ. ಈ ಜಯ ನಾನು ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕ ಸಹಕಾರ ಸಂಘಗಳ ವತಿಯಿಂದ ಸಹಕಾರ ಯೂನಿಯನ್ಗೆ ನಾನು ಸ್ಪರ್ಧೆ ಮಾಡಿದ್ದೆ. ನನ್ನನ್ನು ಅತಿ ಹೆಚ್ಚಿನ ಮತಗಳಿಂದ ಜಯಶೀಲನಾಗಿ ಮಾಡಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟು ಅತಿ ಹೆಚ್ಚಿನ ನಿರ್ದೇಶಕರನ್ನು ಆಯ್ಕೆ ಮಾಡಿರೋ ಎಲ್ಲರಿಗೂ ನಮ್ಮ ಇದಕ್ಕಾಗಿ ಶ್ರಮಿಸಿದ ನಮ್ಮ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ, ಇದು ಮುಂದಿನ ಎಲ್ಲ ಚುನಾವಣೆಗಳ ಗೆಲುವಿಗೆ ಮುನ್ಸೂಚನೆಯಾಗಿದ್ದು, ಎಲ್ಲ ಚುನಾವಣೆಗಳಲ್ಲಿಯೂ ಕಾಂಗ್ರೆಸ್ ಪಕ್ಷವೇ ಜಯಭೇರಿ ಬಾರಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇವತ್ತು ಜಿಲ್ಲಾ ಸಹಕಾರಿ ಯೂನಿಯನ್ನ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಸದಸ್ಯರನ್ನು ಆಯ್ಕೆ ಮಾಡಿದಂಥ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳಿಗೆ ನಾನು ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಚುನಾವಣೆ ನಡಿಬಾರ್ದಾಗಿತ್ತು ಅಂತ ನಾವು ಮಾತಾಡ್ತಾ ಇದ್ವಿ. ಸಹಕಾರಿ ಯೂನಿಯನ್ನು ಅನ್ನೋದು ಯಾರಿಗೂ ಗೊತ್ತೇ ಇರಲಿಲ್ಲ. ಹಿಂದೆ ಅಧ್ಯಕ್ಷರಾಗಿದ್ದಂಥವರು ಎಲ್ಲ ನಮ್ಮ ಕಾಂಗ್ರೆಸ್ನ ಮುಖಂಡರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಸುಸಜ್ಜಿತವಾದಂಥ ಸಹಕಾರಿ ಯೂನಿಯನ್ನ ಭವನವನ್ನು ನಿರ್ಮಾಣ ಮಾಡಿದ ಮೇಲೆ ಎಲ್ರಿಗೂ ಅದ್ರ ಮೇಲೆ ಅಲ್ಲಿ ಕೂತ್ಕೋಬೇಕು ಅನ್ನೋ ಇದರಿಂದ ಇವತ್ತು ಚುನಾವಣೆ ಮಾಡುವಂಥ ಪರಿಸ್ಥಿತಿಗೆ ತಂದರು. ಆದರೂ ಸಹ ಜಿಲ್ಲೆಯ ಸಹಕಾರಿ ಬಂಧುಗಳು ಇವತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸೋ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಒಂದೇ ಒಂದು JDSನ ಅಭ್ಯರ್ಥಿ ಶಿಡ್ಲಘಟ್ಟದ ಬಿಟ್ಟರೆ ಮಿಕ್ಕೆಲ್ಲ ಗೆದ್ದಂಥವರು ಅವಿರೋಧವಾಗಿ ಆಯ್ಕೆ ಆದಂಥವರು ಕಾಂಗ್ರೆಸ್ ಬೆಂಬಲಿತವರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ
KB ಪಿಳ್ಳಪ್ಪನವರು ಹಿರಿಯರು ಸಹಕಾರ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟಂಥ ಒಂದು ಇತಿಹಾಸ 2 ಜಿಲ್ಲೆಗೂ ಇದೆ. ಅಂಥವರ ಮಗ ಇವತ್ತು ಚನ್ನಬೈರೇಗೌಡರು ನಿಂತಾಗ ಅವ್ರನ್ನ 5 ಓಟ್ ಬರಲ್ಲ 6 ಓಟ್ ಬರಲ್ಲ ಅನ್ನೋ ಒಂದು ಮಾತುಗಳು ಮಾತಾಡ್ತಾ ಇದ್ರು ಅಂತ ನನ್ನ ಗಮನಕ್ಕೂ ಬಂತು. ಅದು ರಾಜಕಾರಣದಲ್ಲಿ ಅದನ್ನು ಅಷ್ಟು ಒಳ್ಳೆಯದಲ್ಲ. ಅವರ ಒಂದು ಇತಿಹಾಸ ಇರ್ತದೆ, ಅವ್ರ ಕೊಡುಗೆ ಇರ್ತದೆ, ಅದನ್ನು ಜನ ಗಮನಿಸ್ತಾರೆ. ಹಂಗಾಗಿ ಇವತ್ತು ಅವರು ಸಹ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಇವತ್ತು ನಡೆದಂಥ ಚಿಕ್ಕಬಳ್ಳಾಪುರ ಸಹಕಾರಿ ಯೂನಿಯನ್ ಚುನಾವಣೆಯಲ್ಲಿ ಸಹಕಾರಿ ಬಂಧುಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಸಿದ್ದಾರೆ. ಮೊದಲನೇದಾಗಿ ಆ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಸಹಕಾರಿ ಯೂನಿಯನ್ನ ಚುನಾವಣೆ ಯಾವತ್ತೂ ಕೂಡ ಇಷ್ಟು ಜಿದ್ದಾಜಿದ್ದಿಯಾಗಿ ನಡೆದಿರಲಿಲ್ಲ. ಕುಳಿತುಕೊಂಡು ಮಾತಾಡಿ ಸೌಹಾರ್ದಯುತವಾಗಿ ಬಗೆಹರಿಸಿಕೊಂಡು ಇದ್ದಂಥ ಒಂದು ಸಂಸ್ಥೆಗೆ ಈ ಬಾರಿ BJP ಮತ್ತು JDSನವರು ಸುಮ್ಮನೆ ಹುನ್ನಾರ ಹೂಡಿ ಅಮಾಯಕರನ್ನ ಚುನಾವಣೆಗಳು ನಿಲ್ಲಿಸಿ ಹಣ ಮತ್ತು ಕಾಲವನ್ನು ವ್ಯರ್ಥ ಮಾಡಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಇವತ್ತು VSSN ಸಂಘಗಳಿಂದ 4 ಜನ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇತರೆ ಸೊಸೈಟಿಗಳಿಂದ ಈ ಸಂಸ್ಥೆಯ ಈಗಿನ ಅಧ್ಯಕ್ಷರು ನಾಗರಾಜ್ ಅವರು 7-2 ಮತಗಳ ಅಂತರದಲ್ಲಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಭರಣಿ ವೆಂಕಟೇಶ್, ಡಾಲ್ಫಿನ್ ನಾಗರಾಜ್, KM ಮುನೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ಆವಲರೆಡ್ಡಿ, ಅಡ್ಡಗಲ್ ಶ್ರೀಧರ್, ಶಾರದಾ ಪ್ರೆಸ್ ಸುರೇಶ್, ಅಂಗರೇಕನಹಳ್ಳಿ ರವಿ ಇನ್ನೂ ಹಲವರು ಹಾಜರಿದ್ದರು. ಅಂಬರೀಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.